ತುಂಬ ಆಯ್ತಾ? ಸ್ವಲ್ಪ ಸಾಕು. ಸಾಕ? ಸಾಕು ಸಾಕು. ಆಗ್ಲಿಕ್ಕೆ ಇದು ವೆಜ್ ರೆಸಿಪಿ, ಆದರೆ ಇದರಲ್ಲೊಂದು ಟ್ವಿಸ್ಟ್ ಉಂಟು. ಇದನ್ನು ನಾನ್ ವೆಜ್ಗೆ ಹೇಗೆ ಕನ್ವರ್ಟ್ ಮಾಡೋದು ಹೇಳಿ ಲಾಸ್ಟಿಗೆ ಹೇಳ್ತೇನೆ. ಅಲ್ಲಿ ತನಕ ಪೂರ್ತಿ ವಿಡಿಯೋ ನೋಡಿ. 3 ಬಟಾಟೆ ತಗೊಂಡಿದ್ದೇನೆ. ಇದನ್ನು ಚಂದ ಮಾಡಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ಬೆಂದಾದಮೇಲೆ ಹೇಗೆ ಬೆಂದಿದೆ ನೋಡಲಿಕ್ಕೆ ಚೂರಿಯ ಮೊನೆಯನ್ನು ಹಾಕಿದೆ, ಅದು ಒಳಗೆ ಹೋಯಿತು. ಸೊ ಇದು ಬೆಂದಿದೆ ಅಂತ ಅರ್ಥ. ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಇವಾಗ ಇದಕ್ಕೆ ಮಸಾಲೆ ಮಾಡುವ. ಒಂದು ಅರ್ಧ ತೆಂಗಿನಕಾಯಿ ತುರಿ, ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಬಣ್ಣಕ್ಕೆ 7ರಿಂದ 8 ಉದ್ದ ಮೆಣಸು, ಖಾರಕ್ಕೆ 4 ಗಿಡ್ಡ ಮೆಣಸು. ಇದನ್ನು ಚೆನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ರುಬ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ, ನೀರನ್ನು ಸ್ವಲ್ಪ ಹದದಲ್ಲೇ ಹಾಕ್ಕೊಳ್ಳಿ. ಇವಾಗ ಈ ಬಟಾಟೆ ಬೆಂದಿದ್ದನ್ನು ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಗ್ರೈಂಡ್ ಮಾಡಿದ ಮಸಾಲೆನೂ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಮಿಕ್ಸಿ ತೊಳೆದ ನೀರನ್ನು ಚೂರೇ ಚೂರು ಇದಕ್ಕೆ ಹಾಕಿದ್ದೇನೆ. ಇದು ಮುದ್ದೆ ಇಂಗು. ಈ ಮುದ್ದೆ ಇಂಗನ್ನು ಈ ಥರ ನೀರು ಮಾಡಿಕೊಂಡು ಈ ಆಲೂಗಡ್ಡೆ ಮಸಾಲೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು 1.5 ಚಮಚ ಹಾಕಿದ್ದೇನೆ. ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟು ಬಂದರೆ ಸಾಕು, ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಇದನ್ನು. ಇವಾಗ ಇದು ಕುದಿ ಬರ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಇದಕ್ಕೆ 2 ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು ಸೌಂಟ್ ತಗೊಂಡು ಅದರಲ್ಲಿ ಅರ್ಧ ಸೌಂಟು ಕೊಬ್ಬರಿ ಎಣ್ಣೆನ ಹಾಕಿ ಮುಚ್ಚಿಡೋದು ಅಷ್ಟೇ. ಇದು ರೆಸಿಪಿ ತುಂಬ ಸಿಂಪಲಾಗಿ ಕಾಣ್ತಾ ಇದೆ, ಆದರೆ ಒಂದು ಗ್ಯಾರಂಟಿ ಕೊಡ್ತೇನೆ ನಾನು, ಇದು ತುಂಬ ಟೇಸ್ಟಿಯಾಗಿದೆ. ಇದನ್ನು ದೋಸೆ ಜೊತೆ, ಶೇಮಿಗೆ ಜೊತೆ, ನೀರು ದೋಸೆ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಯಾವ ಜೊತೆ ಬೇಕಾದರೂ ತಿಂದ್ಕೋಬೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಓಪನಿಂಗಲ್ಲಿ ಟ್ವಿಸ್ಟ್ ಉಂಟಂತ ಹೇಳಿದಲ್ಲ, ಅದು ಟ್ವಿಸ್ಟ್ ಎಂತ ಗೊತ್ತುಂಟಾ? ಒಂದು ಅರ್ಧ kg ಸಿಗಡಿ ಮೀನು ತಂದು ಚೆನ್ನಾಗಿ ತೊಳೆದು ಇದೇ ಮಸಾಲೆಯಲ್ಲಿ ಹಾಕಿ ಕುದಿಸಿ